ಎಲ್ಲರಿಗೂ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ನಾಳೆ ಗುರು ಪೌರ್ಣಮಿ ಆಗಿರೋದ್ರಿಂದ ಬುಧವಾರನೇ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸಂಜೆನೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸಂಜೆನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇವತ್ತು ಎಲ್ಲ ದೇವ್ರ ದೀಪಗಳನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿ ಹಾಗೆ ಫೋಟೋಗಳೆಲ್ಲ ಒರೆಸಿ ಫೋಟೋಗಳಿಗೆ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ನಾನು ಈವ್ನಿಂಗೇ ರೆಡಿ ಮಾಡ್ಕೊಬಿಡ್ತೀನಿ. ತುಂಬ ಖುಷಿ ಆಗ್ತಿರೋದೇನೆಂದರೆ ಹೋದ ವರ್ಷ ರಾಯರ ಫೋಟೋ ಗುರು ಪೌರ್ಣಮಿ ದಿನ ತಂದಿದ್ದು. ಈ ಒಂದು ದಿನಕ್ಕೆ 1 ವರ್ಷ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ರಾಯರು ನಮ್ಮ ಜೊತೆ ಇದ್ದಾರೆ ಅಂತ. ನಾಳೆ ಗುರು ಪೌರ್ಣಮಿ ಆಗಿರೋದ್ರಿಂದ ಬಾಬಾರ ದೇವಸ್ಥಾನಕ್ಕೆ ಮತ್ತು ರಾಯರ ಮಠಕ್ಕೆ ಹೋಗಿ ಬರ್ತಾರೆ. ಅಲ್ಲಿ ಕಡಲೆ ಕಾಳು ಮತ್ತು ಬೆಲ್ಲನ ದಾನ ಮಾಡ್ತಾರೆ. ದೀಪಗಳನ್ನೆಲ್ಲ ಇವತ್ತೇ ಬುಧವಾರದ ದಿನ ತೊಳ್ಕೊಳ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಪೂಜೆ ಮಾಡೋದ್ರಿಂದ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇಟ್ಕೊಳ್ತೀನಿ. ಹೂವು ಹಣ್ಣು ಪೂಜೆ ಸಾಮಗ್ರಿಗಳನ್ನು ತರಬೇಕಿತ್ತು. ಹಂಗೆ ಹೋಗಿ ತಗೊಬಂದು ಎಲ್ಲ ಕ್ಲೀನ್ ಮಾಡಿ ಅದನ್ನೂ ಎಲ್ಲ ಎತ್ತಿಟ್ಕೊಂಡೆ. ನಮಸ್ತೆ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಗುರುವಾರ 1:30ಗೆ ಎದ್ದು ಹೀಟ್ರಿಗೆ ಹಾಕಿ ಬಾಗಿಲೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡೋಣ ಅಂಥೇಳಿ ಬೆಳಗ್ಗೆ ಬೇಗ ಇದ್ದೆ. ಸ್ವೀಟಿನೂ ಬೆಳಗ್ಗೆ ಎದ್ದು ಗ್ಯಾಸ್ಗೆಲ್ಲ ಅರಿಶಿನ ಕುಂಕುಮ ಇಡ್ತಿದ್ದಾಳೆ ಕ್ಲೀನ್ ಮಾಡಿಕೊಂಡು. ಅದಾದ ನಂತರ ಹಯಗ್ರೀವ ಪ್ರಸಾದ ನಾನೇ ಮಾಡ್ತೀನಮ್ಮ ಅಂತೇಳಿ ಮಾಡ್ತಿದ್ದಾಳೆ. ನಾನು ಹಂಗೆ ತಿಲಕನ ರೆಡಿ ಮಾಡಿ ದೇವ್ರಿಗೆ ಹೂವಿನ ಅಲಂಕಾರ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಅವನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅವನು ಮಾಡ್ಕೊಳ್ತಿದ್ದ. ಮೌನಿಕನೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಿದ್ಲು. ರೆಡಿ ಆಗ್ತಿದ್ರು. ಹಂಗೆ ಮಕ್ಕಳು ರಾಯರ ಮಠಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ಹೋಗಿ ಬರೋಣ, ಅದಾದ ನಂತರ ಸ್ಕೂಲ್ಗೆ ಹೋಗಬೇಕು ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಹೋಗಿ ಬಂದರೆ ಅವ್ರಿಗೂ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬಿಟ್ಟು ರೆಡಿ ಆದರು. ನಾನೆಲ್ಲ ಅವ್ರಿಗೆ ಅರಿಶಿನ ಗಂಧ ಎಲ್ಲ ಇಟ್ಟು ಅವ್ನಿಗೆ ರೆಡಿ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ. ನಮ್ಮ ಮನೆಯ ಮುದ್ದು ಚಿಕ್ಕ ರಾಯರು. ನಮಗೇನು ಗೊತ್ತು ಪೂಜೆ ವಿಧಾನದಲ್ಲಿ ಅದು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಚಿಕ್ಕ ವಯಸ್ಸಿಂದನೇ. ಅದು ಕಲಿಸ್ಕೊಟ್ರೆ ಅವರು ಈ ಟೈಮ್ಗೆ ಇದು ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರೇ ಆಮೇಲೆ ಕಲ್ತ್ಕೊಳ್ತಾರೆ. ಅದೊಂಥರ ಖುಷಿಯಾಗುತ್ತೆ. ನಾನು ಕಡಲೆಬೇಳೆ ಬೆಲ್ಲ ಕೊಬ್ಬರಿ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ಹಯಗ್ರೀವ ಪ್ರಸಾದ ಮಾಡ್ಕೊಳ್ತಿದ್ದಾಳೆ. ಅವಳಿಗೆ ಹೇಳ್ಕೊಡ್ತಿದ್ದೆ. ನಾನು ಹೇಳ್ಕೊಡೋದನ್ನ ಮಾಡ್ತಿದ್ಲು. ತುಂಬ ಚೆನ್ನಾಗಿ ಬಂತು. ಮಕ್ಕಳು ಮಾಡೋದು ತುಂಬ ರಾಯರಿಗೆ ಹತ್ರ ಆಗಿರುತ್ತೆ. ಏನೇ ಮಾಡಲಿ ಅವರು ತಿಳಿದೋ ಹೇಗೋ ಮಾಡಿದರೂ ಅದು ರಾಯರಿಗೆ ಪ್ರಿಯವಾಗುತ್ತೆ. ಅದಕ್ಕಾಗಿ ನಾನು ಮಗಳ ಕೈಯಲ್ಲೇ ಮಾಡಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು. ನಾನು ಹೇಳ್ಕೊಡ್ತಿದ್ದೆ. ಅಮ್ಮ ನಾನೇ ಮಾಡ್ತೀನಿ ಬಿಡು ಅಂತ ಹೇಳ್ತಿದ್ಲು. ಅದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಾನು ಆಮೇಲೆ ಪ್ರಸಾದನ ದೇವ್ರಿಗಿಟ್ಟೆ. ತುಂಬ ಖುಷಿ ಆಯಿತು. ಮಗು ಮಾಡಿದಳಲ್ಲ ಬೆಳಗ್ಗೆ ಇದ್ದು 3 ಗಂಟೆಗೆ ಅಂತ. ಹಾಗೆ ತಿಲಕಿಗೆ ಅಲಂಕಾರ ಮಾಡಿ ಕೊಟ್ಟೆ. ತುಪ್ಪದ ದೀಪ ಹಚ್ಚಪ್ಪ ಅಂತ ಹೇಳಿ ಅವರು ಹಚ್ಚುತ್ತಿದ್ದರು. ನಂಗೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ನಾನು ಹೇಳ್ಕೊಡ್ತಿದ್ರೆ ಮಾಡ್ತಿದ್ದಾರಲ್ಲ ತಾಳ್ಮೆಯಿಂದ ಅಂತ. ದೇವರು ಏನಾದರೂ ಒಂದು ನನ್ನ ಜೀವನದಲ್ಲಿ ಹೋಗಿದೆ ಅಂದರು, ಇನ್ನೇನಾದರೂ ಒಂದು ಕೊಡ್ತಾನೆ ಅಂದರು. ಅದು ಅವ್ರ ಇಚ್ಛೆ ಆಗಿರುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ನನ್ನ ಮಾತು ಕೇಳ್ತಾರಲ್ಲ ಅನ್ನೋದೊಂದು ಖುಷಿ. ಹಾಗೆ ರಾಯರ ಮಠಕ್ಕೆ ಹೋಗೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಬಂದೆ. ನೋಡಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಯ್ಯೋ ತುಂಬ ಅಂದರೆ ರಾಯರನ್ನು ವರ್ಣನೆ ಮಾಡೋಕ್ಕೆ 2 ಪದ ಸಾಲದು. ಎಷ್ಟು ನಿರಾಳ ಆಗುತ್ತೆ ಅಂದರೆ ಅಷ್ಟೇ ನಿರಾಳ. ಏನೇ ಇದ್ದರೂ ಅವರ ಮುಂದೆ ಹೋಗಿ ಕಣ್ಣೀರು ಹಾಕಿ ನೀನೇ ನೋಡ್ಕೋ ತಂದೆ ಅಂತ ಹೇಳಿದ್ರೆ ಎಲ್ಲನೂ ಅವರೇ ನೋಡ್ಕೊಳ್ತಾರೆ. ಯತಿವರ್ಯರು ಶ್ರೀ ಗುರು ರಾಘವೇಂದ್ರರು ಅವರೇ ನನ್ನ ತಂದೆ, ಅವರೇ ನನ್ನ ತಾಯಿ, ಎಲ್ಲನೂ ಅವರೇ. ಮಕ್ಕಳು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಆಗಿರುತ್ತೆ. ಗುರು ಪೌರ್ಣಮಿಯನ್ನು ಗುರುವಿನ ಪೂಜೆ ದಿನ ಎಂದು ಕರೀತಾರೆ. ವೇದವ್ಯಾಸರು ಜನಿಸಿದ ದಿನ, ಗುರುಗಳ ಮಹಿಮೆ ನೆನಪಿಸುವ ದಿನ, ಜ್ಞಾನ ಮತ್ತು ಶ್ರದ್ಧೆಯ ಕೃತಜ್ಞತೆ ದಿನ ಅಂತಲೂ ಕರೀತಾರೆ. ವೇದವ್ಯಾಸರು ವೇದಗಳನ್ನು ವರ್ಗಿಸಿದರು, ಮಹಾಭಾರತ ರಚಿಸಿದರು, ಭಗವದ್ಗೀತೆಯ ಸಾರ ತಂದರು. ಅದಕ್ಕೆ ಈ ಪೌರ್ಣಮಿಯನ್ನು ವ್ಯಾಸ ಪೌರ್ಣಿಮಾ ಅಂತಲೂ ಕರೀತಾರೆ. ಗು ಅಂದರೆ ಅಂಧಕಾರ, ರು ಅಂದರೆ ನಿವಾರಣೆ. ಅಂದರೆ ಗುರು ಎನ್ನುವುದು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಪ್ರಕಾಶ. ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಆಗಿರುವ ಪರಬ್ರಹ್ಮನ ರೂಪ ಗುರು ಎಂದರ್ಥ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ.
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಠಕ್ಕೆ ಹೋಗಿ ಬಂದ್ವಿ. ಹಾಗೆ ಮಕ್ಕಳು ರೆಡಿಯಾಗಿ ಸ್ಕೂಲ್ಗೆ ಹೋದರು. ಹಾಗೆ ಗುರು ಪೌರ್ಣಮಿ ದಿನ ಯಾರಿಗಾದ್ರೂ ಊಟ ಹಾಕಿದ್ರೆ ಅದು ತುಂಬ ಪುಣ್ಯ ಅಂತೆ. ಹಾಗಾಗಿ ನನ್ನ ಕಷ್ಟಕ್ಕಾಗಿರೋ ಎಲ್ಲ ಕೆಲವರಿಗೆ ನಾನು ಊಟ ಕೊಡೋಣ ಅಂತೇಳಿ ಅಡುಗೆ ಮಾಡ್ತಿದ್ದೀನಿ. ಅಡುಗೆ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಲೇಟಾಯಿತು. ಅದಾದಮೇಲೆ ಹೋಗಿ ಊಟ ಕೊಟ್ಟು ಬಂದೆ. ತುಂಬ ಖುಷಿಯಾಯಿತು. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.